ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತು ಮೆಂತ್ಯ ಸಿಹಿ ಮುದ್ದೆ ಹಿಟ್ಟು ಮಾಡೋದು, ಹಾಗೆ ಆ ಮುದ್ದೆ ಮಾಡ್ಕೊಳ್ಳೋ ರೀತಿ, ಅದನ್ನು ಯಾವ ರೀತಿ ತಿನ್ನಬೇಕು ಎಲ್ಲನೂ ಒಂದು ವಿಡಿಯೋ ಮಾಡಿದ್ದೀನಿ. ಪುಟ್ಟದಾದಂಥ ವಿಡಿಯೋ, ನಿಮಗೂ ಸಹ ಹೆಲ್ಪ್ ಆಗ್ಬೋದು. ಏಜ್ ಅಟೆಂಡ್ ಮಾಡಿರೋ ಹೆಣ್ಮಕ್ಳಿಗೆ, ಬಾಣಂತಿಯರಿಗೆ ಕೊಡ್ತಾರೆ. ಹಾಗೆ ಇತ್ತೀಚೆಗೆ ಎಲ್ಲರೂ ಸಹ ಹೆಲ್ದಿಯಾಗಿರ್ಬೇಕಂತ ಇದನ್ನು ತಿಂತಾರೆ. ಮಾಡೋ ವಿಧಾನ ತುಂಬ ಜನಕ್ಕೆ ಗೊತ್ತಿರಲ್ಲ, ಹಾಗಾಗಿ ಇದನ್ನು ಶೇರ್ ಮಾಡ್ತಾಯಿದ್ದೀನಿ. 1 kgಯಷ್ಟು ಮೆಂತ್ಯ, ಅರ್ಧ kg ಉದ್ದಿನಕಾಳು, ಅರ್ಧ kg ಗೋಧಿ, ಅರ್ಧ kg ರೈಸು ಎಲ್ಲವನ್ನು ಹದವಾಗಿ ಹುರ್ಕೋಬೇಕಾಗತ್ತೆ. ಬಿಸಿಲಿದ್ರೆ ನೀವು ಬಿಸಿಲಲ್ಲಿ ಒಮ್ಮೆ ಹಾಕಿ. ಈಗ ಚಳಿಗಾಲ ಆಗಿರೋದ್ರಿಂದ ಬಿಸಿಲು ಎಲ್ಲ ಕಡೆ ಇರೋದಿಲ್ಲ, ಇಲ್ಲಾಂದರೂ ಏನು ತೊಂದರೆ ಇಲ್ಲ. ಈ ರೀತಿ ಎಲ್ಲನೂ ಬಿಸಿ ಮಾಡ್ಕೋಬೇಕಾಗತ್ತೆ, ಹದವಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮೆಂತ್ಯ 1 kg ತೊಗೊಂಡಿರೋದು. ನೀವು ಅರ್ಧ kg ಹಾಕ್ಕೊಂಡು ಬ್ಯಾಲೆನ್ಸ್ ಎಲ್ಲ ಅರ್ಧ kgನೂ ಹಾಕ್ಕೊಬೋದು. ಮೆಂತ್ಯ ಸ್ವಲ್ಪ ಜಾಸ್ತಿ ತಿಂದರೆ ಹೆಲ್ತಿಗೆ ಭಾಳ ಒಳ್ಳೆಯದು ಚಳಿಗಾಲದಲ್ಲಿ, ಹಾಗಾಗಿ ಇಲ್ಲಿ 1 kg ಮೆಂತ್ಯನ ಹಾಕ್ಕೊಂಡಿರೋದು. ಹೇಗೋ ನಾವು ಸಿಹಿ ಮುದ್ದೆ ಮಾಡ್ತಾ ಇರೋದ್ರಿಂದ ಇದು ನಡೆಯುತ್ತೆ. ಜಾಸ್ತಿ ಇದ್ರೂ ನಾವು ಬೆಲ್ಲ ಹಾಕಿ ಮಾಡೋದ್ರಿಂದ ಆಗುತ್ತೆ. ಅಥವಾ ನೀವು ಬೆಲ್ಲದಲ್ಲಿ ತಿನ್ನೋದು ಇಷ್ಟ ಇಲ್ಲ ಅಂದರೆ ಅರ್ಧ kg ಕಡಿಮೆ ಮಾಡಿಕೊಂಡ್ರೂ ಆಯಿತು. ಈಗ ಎಲ್ಲ ಪದಾರ್ಥಗಳನ್ನು ಹದವಾಗಿ ಹುರ್ಕೋಬೇಕಾಗತ್ತೆ. ಈ ಹುರಿಯೋದು ಸಹ ನೀವು ಸ್ವಲ್ಪ ಗಮನ ಇಟ್ಟು ನಿಧಾನಕ್ಕೆ ಸಣ್ಣ ಉರಿನಲ್ಲಿ ಎಲ್ಲನೂ ಹದವಾಗಿಯೇ ಫ್ರೈ ಮಾಡ್ಕೋಬೇಕು. ಆವಾಗಲೇ ಈ ಒಂದು ರೆಸಿಪಿ ಅನ್ನೋದು ತುಂಬ ಅದ್ಭುತವಾಗಿ ಬರುತ್ತೆ ಅನ್ಬೋದು. ಒಂದೊಂದಾಗಿ ಫ್ರೈ ಮಾಡಿ ಈಗೆಲ್ಲನೂ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಹಾಕ್ಕೊಂಡಾದ್ಮೇಲೆ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಡೋಣ. ಎಲ್ಲ ಒಂದಕ್ಕೊಂದು ಬೆರ್ತೋಗಬೇಕು, ಆ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕಂಪ್ಲೀಟಾಗಿ ಕೂಲ್ ಆದಮೇಲೆ ಇದನ್ನು ಮಿಲ್ ಮಾಡಿಸ್ಕೊಂಬಂದರೆ ಈ ಮೆಂತ್ಯ ಹಿಟ್ಟು ಅನ್ನೋದು ರೆಡಿಯಾಗೋಗುತ್ತೆ. ಇದಾದ ನಂತರ ನಾವು ಮುದ್ದೆ ಮಾಡ್ಕೊಳ್ಳೋದು ಹೇಗಂತ ನೋಡ್ಕೊಳ್ಳೋಣ. ಇದು ನನ್ನ ಫ್ರೆಂಡ್ ಮಾಡಿದ್ದು, ನಾನು ಮಾಡಿದ್ದಲ್ಲ ರೆಸಿಪಿ. ಅವ್ರು ಹೇಗೋ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಅವ್ರಿಗೆ ರೆಕಾರ್ಡ್ ಮಾಡಿಬಿಟ್ಟು ಕಳಿಸಿ ಅಂತ ಹೇಳಿದ್ದೆ. ಅವರು ಮಾಡಿಬಿಟ್ಟು ಕಳಿಸಿದ್ರು. ನೋಡಿ, ಹಿಟ್ಟನ್ನು ರೆಡಿಯಾಗಿ ಬಂತು. ಈಗ ಮುದ್ದೆ ಮಾಡೋದು ಹೇಗಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ನೀರು ಇಟ್ಕೊಂಡು, ಈಗ ನಮ್ಮ ಸೌತ್ ಇಂಡಿಯನ್ಸ್ಗೆ ಮುದ್ದೆ ಮಾಡೋದು ಗೊತ್ತೇ ಇರುತ್ತೆ, ಹದ ಎಲ್ಲ ಎಷ್ಟು ನೀರು ಹಾಕ್ಕೋಬೇಕು, ಎಷ್ಟು ಹಿಟ್ಟು ಹಾಕ್ಕೋಬೇಕು ಅಂತ. ಹಾಗಾಗಿ ನೋಡಿ, ನೀರು ಹಾಕ್ಕೊಂಡು ಅದಕ್ಕೆ ಬೆಲ್ಲನೂ ಸೇರಿಸ್ಕೊಂಡು ಅದನ್ನೊಮ್ಮೆ ಬೆಲ್ಲ ಕರಗಿದ್ದಾದಮೇಲೆ ಇದನ್ನು ಸೋದಿಸ್ಕೊಂಡು ವಾಪಸ್ ಅದೇ ನೀರನ್ನು ಸ್ಟವ್ ಮೇಲೆ ಇಟ್ಟಿದ್ದೀವಿ. ಈಗ ಇದಕ್ಕೆ ನಾವು ರೆಡಿ ಮಾಡ್ಕೊಂಡು ಬಂದಿರ್ತಕ್ಕಂಥ ಹಿಟ್ಟನ್ನು ಒಮ್ಮೆ ಇದನ್ನು ಜರಡಿ ಇಟ್ಕೊಂಡ್ಬಿಡೋಣ. ನಂತರ ಕುದೀತಾ ಇರ್ತಕ್ಕಂಥ ನೀರಿಗೆ ಇದು ಹಿಟ್ಟನ್ನು ಸಹ ಸೇರಿಸ್ಕೊಂಡ್ಬಿಡೋಣ. ಒಮ್ಮೆ ಇದು 1-2-3 ನಿಮಿಷ ಕುದೀಲಿ. ಅದಾದಮೇಲೆ ಇದನ್ನು ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೊಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು 3-4 ನಿಮಿಷ ಮತ್ತೊಮ್ಮೆ ಬೇಯಿಸ್ಕೊಳ್ಳೋಣ. ನಾವು ರಾಗಿ ಮುದ್ದೆ ಎಲ್ಲ ಹೇಗೆ ಮಾಡ್ಕೊಳ್ತೀವಿ ನೋಡಿ, ಅದೇ ಥರ ಸೇಮ್ ಪ್ರೋಸೆಸ್ಸೇ. ಬಟ್ ಇದು ತಿನ್ನೋದ್ರಿಂದ ಭಾಳಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಯೂಶಲಿ ಇದನ್ನು ಸೊಂಟ ಗಟ್ಟಿಯಾಗಿರಲಿ ಅಂತ ಹೇಳೋದಕ್ಕೆ ತಿಂತಾರೆ. ಹಾಗಾಗಿ ನೋಡಿ, ನಿಮಗೂ ತೋರಿಸ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಎಲ್ಲೂ ಗಂಟುಗಳಿರಬಾರ್ದು, ಆ ರೀತಿ ಚೆನ್ನಾಗಿ ಈ ಥರ ನಾದ್ಕೋಬೇಕು. ನೋಡಿ, ನೋಡ್ತಾ ಇದ್ರೇ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ ಅನ್ನೋದು. ಈಗ ಇದನ್ನು ನಾದ್ಕೊಂಡಾದ್ಮೇಲೆ ಮಾಮೂಲಿ ಮುದ್ದೆ ಕಟ್ಕೊಳ್ತೀವಲ್ಲ, ಅದೇ ಥರ ಮಣೆ ಮೇಲೆ ಹಾಕ್ಕೊಂಬಿಟ್ಟು ಮುದ್ದೆನ ಕಟ್ಕೊಂಡ್ರೆ ರೆಡಿಯಾಗೋಗುತ್ತೆ. ಈಗ ಇದನ್ನು ತಟ್ಟೆಗೆ ತುಪ್ಪನ ಹಾಕ್ಕೊಂಡು ಸ್ವಲ್ಪ ಇದನ್ನು ತಿನ್ನಬೇಕಾಗಿರುತ್ತೆ. ಸಿಹಿ ಮುದ್ದೆ ಆಗಿರೋದ್ರಿಂದ ತುಪ್ಪ ಜೊತೆಗೆ ತಿಂದರೆ ಸೂಪರಾಗಿರುತ್ತೆ, ಹೆಲ್ದಿ ಕೂಡ ಹೌದು. ಹಾಗೆ ಇದೆಲ್ಲ ತಿಂದಾದಮೇಲೆ ತಟ್ಟೆಯಲ್ಲಿ ತುಪ್ಪ ಅಂಶ ಇದ್ದೇ ಇರುತ್ತಲ್ಲ, ಅದಕ್ಕಾಗಿ ಸ್ವಲ್ಪ ಬಿಸಿ ಬಿಸಿ ಹಾಲನ್ನು ತಟ್ಟೆಗೆ ಸೇರಿಸ್ಕೊಂಡ್ರೆ ಆ ತುಪ್ಪ ಅನ್ನೋದು ಹಾಲು ಜೊತೆಗೆ ಮಿಕ್ಸ್ ಆಗುತ್ತೆ. ಅದನ್ನು ಕುಡ್ಕೊಂಡ್ರೆ ಆಯಿತು. ನೀವು ಕೂಡ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ತುಂಬ ಅಂದರೆ ತುಂಬ ಹೆಲ್ದಿ ರೆಸಿಪಿ. ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.